ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. बोलो भारत माता की जय। बोलो भारत माता की जय। ಕಳೆದ 5 ವರ್ಷಗಳಿಂದ ಸಕ್ರಿಯವಾಗಿ ಕೆಲಸವನ್ನು ಮಾಡಿದ್ದಾರೆ. ಮುಂದೆ ಬರ್ತಕ್ಕಂಥ ಅಧ್ಯಕ್ಷರು ಏನಿವತ್ತು ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ, ಅವರಿಗೆ ಸಾಕಷ್ಟು ಜವಾಬ್ದಾರಿಗಳಿರ್ತದೆ. ಎಲ್ಲರನ್ನೂ ಸಹ ಸಹಮತದೊಂದಿಗೆ ಎಲ್ಲ ಮಂಡಲ ಅಧ್ಯಕ್ಷರು ಮತ್ತು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಆಜಿ ಮಾಲಿ ಶಾಸಕರುಗಳು ಸಂಸದರುಗಳ ಸಹಮತದೊಂದಿಗೆ ಸಂಘಟನಾತ್ಮಕ ಕೆಲಸಗಳನ್ನು ಮುಂದಿನ 3 ವರ್ಷಗಳ ಅವಧಿಗೆ ಅವರು ಕೆಲಸವನ್ನು ಮಾಡಬೇಕಾಗ್ತದೆ. ಜಿಲ್ಲೆಯಲ್ಲಿ ಅಧ್ಯಕ್ಷ ಆಗುವಂಥದ್ದು ಒಂದು ಕಮ್ಯುನಿಕೇಷನ್ಸ್ ಪರ್ಪೋಸ್ ಆಗಿ ಒಂದು ವಿಷಯವನ್ನು ಮುಟ್ಟಿಸ್ಲಿಕ್ಕೋಸ್ಕರ ಕೇಂದ್ರದಿಂದ ಬರ್ತಕ್ಕಂಥ ಕಾರ್ಯಕ್ರಮಗಳು, ರಾಜ್ಯದಿಂದ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಂಡಲದಲ್ಲಿ ಅನುಷ್ಠಾನವನ್ನು ತರಲಿಕ್ಕೋಸ್ಕರ ಒಂದು ಕಮ್ಯುನಿಕೇಷನ್ಸ್ ಪರ್ಪಸ್ಗೋಸ್ಕರ ನಮ್ಮ ಪಕ್ಷದ ಸಂಘಟನೆಯಲ್ಲಿ ಕಳೆದ 45 ವರ್ಷದಿಂದ ನಡ್ಕೊಂಡ್ಬಂದಿರತಕ್ಕಂಥ ಇದೊಂದು ಪ್ರಕ್ರಿಯೆ. ಚುನಾವಣೆ ಅಂತ ಹೇಳಿದ್ರೆ, ಸಂಘಟನಾತ್ಮಕ ಚುನಾವಣೆ ಅಂತ ಕೇಳಿದ್ರೆ ಯಾವುದೂ ಸಹ ಬಹುಮತದೊಂದಿಗೆ ನಡೆಯೋದಿಲ್ಲ. ನಮ್ಮ ಪಕ್ಷದ ಚುನಾವಣೆ, ಸಂಘಟನಾತ್ಮಕ ಚುನಾವಣೆ ಏನೇ ಇದ್ದರೂ ಅದು ಸಹಮತದೊಂದಿಗೆ ನಡೆಯುವಂಥ ಚುನಾವಣೆ. ಕಳೆದ ಬಾರಿ ನಾನು ರಾಜ್ಯ ಚುನಾವಣಾಧಿಕಾರಿಯಾಗಿ, ನನ್ನ ಜೊತೆ ಸಹ ಚುನಾವಣಾಧಿಕಾರಿಯಾಗಿ ಆಲಾಪ ಆಚಾರ್ ಅವರು ನಳಿನ್ ಕುಮಾರ್ ಕಟೀಲ್ ಅವರನ್ನ ರಾಜ್ಯ ಅಧ್ಯಕ್ಷರಾಗಿ ದೆಹಲಿಯಲ್ಲಿ ಘೋಷಣೆ ಮಾಡಿದ್ವಿ. 3 ತಿಂಗಳ ಕಾಲ ನಾವೆಲ್ಲ ಮೆಂಬರ್ಶಿಪ್ ಡ್ರೈವ್ ಮಾಡಿದ್ವಿ, ಬೂತ್ ಸಮಿತಿ ಅಧ್ಯಕ್ಷರನ್ನು ಮಾಡಿದ್ವಿ, ಮಂಡಲ ಅಧ್ಯಕ್ಷರನ್ನು ಮಾಡಿ, ತಾಲೂಕು ಅಧ್ಯಕ್ಷಗಳನ್ನು ಮಾಡಿ, ಜಿಲ್ಲಾ ಅಧ್ಯಕ್ಷರಾದಮೇಲೆ ಅಧಿಕೃತವಾಗಿ 3 ತಿಂಗಳ ನಂತರ ನಳಿನ್ ಕುಮಾರ್ ಕಟೀಲ್ ಅವರು ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ರು. ಅದೇ ರೀತಿ ರಾಜ್ಯದ 39 ಸಂಘಟನಾತ್ಮಕ ಜಿಲ್ಲೆಗಳ ಅಧ್ಯಕ್ಷರುಗಳ ಘೋಷಣೆ ಆದ ನಂತರ ರಾಜ್ಯ ಅಧ್ಯಕ್ಷರ ಚುನಾವಣೆಯನ್ನು ಅಧಿಕೃತವಾಗಿ ನಮ್ಮ ರಾಜ್ಯದ ಚುನಾವಣಾಧಿಕಾರಿಗಳಾಗಿರ್ತಕ್ಕಂಥ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಕೃಷಿ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಶಿವರಾಜ್ ಸಿಂಗ್ ಪಾಟೀಲ್ ಅವರು ಬಂದು, ಶಿವರಾಜ್ ಸಿಂಗ್ ಚೌಹಾಣ್ರವರು ಅಧಿಕೃತವಾಗಿ ಬಂದು ಘೋಷಣೆ ಮಾಡೋರಿದ್ದಾರೆ. ಆ ದೃಷ್ಟಿಯಿಂದ ಈಗಾಗಲೇ ಎಲ್ಲ ಜಿಲ್ಲಾ ಅಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಯನ್ನು ನಾವು ತುರ್ತಾಗಿ ಮುಗಿಸ್ಬೇಕಾಗಿರೋದು. ಇವತ್ತು ವಿಜಯಪುರ ಜಿಲ್ಲೆಯ ಅಧ್ಯಕ್ಷರಾಗಿ ಶ್ರೀಯುತ ಗುರುಲಿಂಗಪ್ಪ ಅಂಗಡಿಯವರನ್ನ, ದುಂಡಪ್ಪ ಅಂಗಡಿಯವರನ್ನ ಘೋಷಣೆ ಮಾಡಿದ್ವಿ. ಕಳೆದ 5 ವರ್ಷಗಳ ಕಾಲ ಸಕ್ರಿಯವಾಗಿ ಕೆಲಸ ಮಾಡಿದಂಥ, ಹಾಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಶ್ರೀಯುತ ಪಾಟೀಲ್ರವರು, RS ಪಾಟೀಲ್ರವರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ನಾನು ಪ್ರಧಾನ ಕಾರ್ಯದರ್ಶಿ ಇದ್ದಾಗ ಆ ಸಂದರ್ಭದಲ್ಲಿ ನೋಡಿದೆ. ಭಾಳ ಎಲ್ಲರನ್ನೂ ಸಹ ಸಹಮತದೊಂದಿಗೆ ಜಿಲ್ಲಾಧ್ಯಕ್ಷನಾಗಿ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಮುಂದಿನ ಅವಧಿಗೆ ಇವತ್ತು ಘೋಷಣೆ ಆಗಿರ್ತಕ್ಕಂಥ ಅಧ್ಯಕ್ಷರು ಕೆಲಸ ಮಾಡಲಿ, ಯಶಸ್ವಿಯಾಗಿ ತಮ್ಮೆಲ್ಲರ ಬೆಂಬಲ ಅವರಿಗೆ ಇರಲಿ ಅನ್ನತಕ್ಕಂಥ ಒಂದು ಶುಭಾಶಯನ ಕೋರಿ ಅವರ ಅಧಿಕೃತ ಅಧ್ಯಕ್ಷರಾಗಿ ಕೆಲಸ ಮಾಡಲಿ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಿಜಾಪುರ ಜಿಲ್ಲೆ ಕೂಡ 8 ಅರ್ಜಿಗಳು ಏನು ಬಂದಿದ್ದು ಅವನ್ನೆಲ್ಲವೂ ಕೂಡ ರಾಜ್ಯಕ್ಕೆ ಕಳಿಸಿ, ರಾಜ್ಯದಲ್ಲಿ ನಮ್ಮ ಪಕ್ಷದ ಹಿರಿಯರು ಒಟ್ಟಾಗಿ ಮತ್ತು ಜಿಲ್ಲೆಯ ಒಂದು ಸಹಮತವನ್ನು ತೆಗೆದುಕೊಂಡು ಇವತ್ತು ನೂತನ ಅಧ್ಯಕ್ಷರನ್ನು ನಾವು ಆಯ್ಕೆ ಮಾಡಿದ್ವಿ. ಅದಕ್ಕೆ ಘೋಷಣೆ ಕೂಡ ನಾವು ಮಾಡಿದ್ವಿ. ಇಲ್ಲ, ಇದು ಯತ್ನಾಳು ನಮ್ಮ ಪಕ್ಷದ ಹಿರಿಯ ನಾಯಕರು, ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥವ್ರು, ರಾಜ್ಯದ ಅನೇಕ ಮುಖಂಡರು ಅವ್ರ ಜೊತೆ, ಕೇಂದ್ರದ ನಾಯಕರು ಅವ್ರ ಜೊತೆ ಮಾತನಾಡಿದ್ದಾರೆ. ನಾನು ಕೂಡ ಅವ್ರ ಜೊತೆ ಮಾತನಾಡಿದೆ. ಅಲ್ಲ, ಅದ್ರ ಬಗ್ಗೆ ನಾನು ಯತ್ನಾಳ್ ಭಾಳ ದೊಡ್ಡವರು,
ಅವ್ರ ಬಗ್ಗೆ ನಮ್ಮ ದೊಡ್ಡ ನಾಯಕರು ಏನು ಮಾತಾಡಬೇಕು ಅವ್ರು ಮಾತಾಡೋದು.